ಫಸ್ಟ್ ಟೈಮ್ ನನ್ನ ಮಗಳು ಹಾರ್ಟ್ ಬೀಟ್ನ ನೋಡಿದಾಗ ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡ್ ಅದೇ ಪುಕ್ಕ ಪುಕ್ಕ ಅಂತ ಇತ್ತು. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಾಗ ಡಾಕ್ಟರ್ ಹತ್ತಿನ ಬಿಟ್ಟು ಬನ್ನಿ ಅಂತ ಹೇಳಿದಾಗ 10 days ಬಿಟ್ಟು ನಾವು ವಿಸಿಟ್ ಹೋದ್ವಿ. ವಿಸಿಟ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡಿದಾಗ ಬೆಸ್ಟ್ ಪಾರ್ಟ್ ಅಂದ್ರೆ ನಾವು ತೋರಿಸಿದ ಹಾಸ್ಪಿಟಲ್ ಸ್ಕ್ಯಾನಿಂಗ್ ರೂಮ್ ಅಲ್ಲಿ ಮದರ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಡ್ಯಾಡ್ಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಒಂದ್ಸತಿ ಸ್ಕ್ಯಾನ್ ಮಾಡಿ ಎಲ್ಲ ನಾರ್ಮಲ್ ಅಂತ ಗೊತ್ತಾಗ್ತದೆ. ತಂದೆನೂ ಕರ್ದಿ ಒಂದ್ಸತಿ ಮಗುದು ಹಾರ್ಟ್ ಬೀಟು ಮತ್ತೆ ಪ್ರೋಗ್ರೆಸ್ ನ ತೋರಿಸ್ತಾರೆ. ಒಂದ್ ಕಡೆ ಫಸ್ಟ್ ಟೈಮ್ ನನ್ನ ಮಗಳದು ಹಾರ್ಟ್ ಬೀಟ್ ನೋಡ್ತಾ ಇದೀವಿ. ಇನ್ನೊಂದ್ ಕಡೆ ನಾನು ನನ್ನ ಹಸ್ಬೆಂಡ್ ನ ಅಬ್ಸರ್ವ್ ಮಾಡಿದ್ರೆ ಅವರೇ ಒಂದ್ ಎಳೆ ಮಗು ತರ ಫುಲ್ ಎದುರುಕೊಂಡು ನೋಡ್ತಾ ಇದ್ರು. ನನ್ನ ಹಸ್ಬೆಂಡ್ ನ ಆ ರೀತಿ ಯಾವತ್ತೂ ನಾನು ನೋಡಿರ್ಲಿಲ್ಲ. ಒಂದ್ ಕಡೆ ಮಗುದು ಹಾರ್ಟ್ ಬೀಟ್ ಖುಷಿ, ಹಿಯಾಟಲ್ ಹರ್ನಿಯಾ ಕಂಡೀಷನ್ ಎದುರು ಎಸ್ ಫಾರ್ ಪ್ರೆಗ್ನೆನ್ಸಿ ಅಂತ ಮಾಡಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು. ಇನ್ನೊಂದ್ ಕಡೆ ನಮ್ ಹೊಸ ಮನೆದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಕೂಡ ನಡೀತಿತ್ತು. ನಾವ್ ತಗೊಂಡಿದ್ದು ಈ ಖಾತಾಲಿ. ನಾವ್ ಯಾವ ತರ ಹೊಸ ಮನೆನ ರಿಜಿಸ್ಟರ್ ಮಾಡಿದ್ವಿ, ಏನೇನ್ ಪ್ರೋಸೆಸ್ ನಡೀತದೆ, ಎವ್ರಿ ಟ್ಯೂಸ್ಡೇ ಬರೋ ನಮ್ಮ ಪುಟ್ಟ ಕನಸು ಎಪಿಸೋಡ್ಸ್ ಅಲ್ಲಿ ಕವರ್ ಮಾಡ್ತೀನಿ. ಅಲ್ಲಿ ತನಕ ನಾನು ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು.